ನೋಡೋಣ. ಇದೆ ಈಗ ಮಾತನಾಡಿದ ತಕ್ಷಣವೇ ಸೇರಿಬಿಡ್ತಾರೆ ಅಂತ ಹೇಳಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಹಿಂದೆ ಹೇಳಿದ್ದೆ ನಾನು ನಿನಗೆ ಒಂದಷ್ಟು ಜನ ಸೇರ್ಪಡೆ ಆಗ್ತಾರೆ ಅಂತ. ಸೊ ಒಂದು 10 ದಿವಸದೊಳಗಡೆ ನಿಮಗೆ ಒಂದು ಪರ್ಫೆಕ್ಟ್ ಇದನ್ನೇ ಅವರು ಯಾವುದು ಕಂಡೀಷನ್ ಇಲ್ಲಿ ಬರೋರು ಕೇಳಿಲ್ಲ, ನಾವು ಯಾವುದು ಕಂಡೀಷನ್ ಹಾಕಿಲ್ಲ. ಪರಿಸ್ಥಿತಿಗೆ ಅನುಗುಣವಾಗಿ ಏನು ನಾನು ಅವ್ರು ಬರ್ತಾರೆ ಅಂತಲೂ ಹೇಳ್ತಾ ಇಲ್ಲ, ಇನ್ನೊಬ್ಬರು ಬರಲ್ಲ ಅಂತಲೂ ಹೇಳ್ತಾ ಇಲ್ಲ. ಸಾಕಷ್ಟು ಜನ ಸೊ ಒಂದು ಭಾಳ ಆದಷ್ಟು ಬೇಗ ತೀರ್ಮಾನ ತಗೊಳ್ತಾರೆ. ನಾವು ಯಾವುದು ಅದನ್ನು ಮಾತಾಡಿಲ್ಲ, ಚರ್ಚೆ ಆಗಿಲ್ಲ. JDS ಇಂದ ಕೆಲವರು ಬರೋರು ಇದ್ದಾರೆ, ಬಟ್ ಅದು ಇನ್ನೊಂದು 10 ದಿವಸದೊಳಗಡೆ ತೀರ್ಮಾನ ಮಾಡ್ತಾರೆ. ಅವರು ಜನತಾದಳನ ಅಲ್ಲಿ ವಾತಾವರಣ ಸರಿ ಇಲ್ಲ ಅಂತ ಅಲ್ಲಿಂದ BJPಗೆ ಹೋದರು. ಈಗ ತಿರ್ಗಾ BJP JDS ಒಂದಾದ್ಮೇಲೆ ಇವರು ಇಲ್ಲಿ ಪ್ರಮುಖವಾಗಿ ಮಂಡ್ಯದಲ್ಲಿ BJPಯವ್ರಿಗೆ ಏನು ನಡೀತದೆ, BJPಯವ್ರದ್ದು ಏನು ನಡೀತದೆ ಪಾಪ. ಅವರು ಕಳೆದ 50 ವರ್ಷದಿಂದ BJPನ ಕಟ್ಕೊಂಡು ಬಂದಿದ್ದಾರೆ. ಈಗ ಅವ್ರಿಗೆ ಏನು ಪ್ರಾಮುಖ್ಯತೆ ಸಿಗುತ್ತೆ ಇಲ್ಲಿ ಜನತಾದಳ ಸಹಜವಾಗಿ ರಾಜ್ಯದ ಹೈಕಮಾಂಡು, ರಾಷ್ಟ್ರದ ಹೈಕಮಾಂಡ್ ಎಲ್ಲ ಜನತಾದಳದವ್ರಿಗೆ ಪೂರ್ತಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟರೆ ಪರವಾಗಿಲ್ಲ. ಈಗ ಅದು ಯಾರೋ ಮೊನ್ನೆ BJPಯವ್ರು ಹೇಳ್ತಿದ್ರು, ನಾವು ಇಲ್ಲಿವರೆಗೆ ಕಾಂಗ್ರೆಸ್ನವರು ಅನುಭವಿಸ್ತಾ ಇದ್ರು ಅಂತಿದ್ದು, ಮಧ್ಯದಲ್ಲಿ ಈ ಥರ ನೀವು ಸಪೋರ್ಟ್ ಮಾಡಿ ಈಗ ನಾವು ಅನುಭವಿಸೋವಂಥ ಪರಿಸ್ಥಿತಿ ಬಂದಿದೆ. ಸೊ ಎಲ್ಲ ಇದನ್ನು ನಮಗೆ ಬೇಕು ಅಂತಾರೆ ಅಂತ. ಹಂಗೆ ಅವರವರ ಈಗ ಜೊತೆ ಹೋದ್ಮೇಲೆ ಅವ್ರು ಅನುಭವಿಸ್ತಾರೆ. ಇಲ್ಲ, ನಮ್ದೇನು ಆಪರೇಷನ್ ಹಸ್ತಾ ಇಲ್ಲ. ವಾಲಂಟಿಯರ್ ಆಗಿ ಅಲ್ಲಿ ವಾತಾವರಣ ಅವರಿಗೆ ಸರಿ ಇಲ್ಲ ಅಂದಾಗ ಬರ್ಬೋದು. ನನ್ನ ಹತ್ರ ಮಾತಾಡಿಲ್ಲ. ಈ ಮುಖ್ಯಮಂತ್ರಿ ಹತ್ರ ಹೋಗಿದ್ದಾರೆ ಅಂತ ನೀವೆಲ್ಲ ನಿಮ್ಮ ಹತ್ರ ನಾನು ಅನ್ಕೊಂಡೆ ನೀವೆಲ್ಲ ಮಾತಾಡಿರ್ಬೋದು ಅಂತ ನಾನು ಇಷ್ಟೆಲ್ಲ ಹೇಳ್ಬಿಟ್ಟೆ. ಅಲ್ಲ ಸರಿ, ನನಗೂ ಈಗ ನಾನು ನೀವೆಲ್ಲ ನಮ್ಮ ಹುಡುಗರು ಅನ್ಕೊಂಡ್ಬಿಟ್ಟು ಅಭಿಮಾನದಿಂದ ನೀವೆಲ್ಲ ಮಾತಾಡಿರ್ಬೋದು ಅಂತ ಹೇಳ್ಬಿಟ್ಟೆ. ನಂಗೆ ಏನು ವಿಚಾರನೇ ಗೊತ್ತಿಲ್ಲ. ಇಲ್ಲ, ನನ್ನ ಹತ್ರ ಇಲ್ಲಿವರೆಗೆ ಚರ್ಚೆ ಮಾಡಿಲ್ಲ, ಬಟ್ ನಡೀತಾ ಸೊ ಆಸಕ್ತಿ ಇದೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಇದೆ ಈಗ ಮಾತನಾಡಿದ ತಕ್ಷಣವೇ ಸೇರಿಬಿಡ್ತಾರೆ ಅಂತ ಹೇಳಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಹಿಂದೆ ಹೇಳಿದ್ದೆ ನಾನು ನಿನಗೆ ಒಂದಷ್ಟು ಜನ ಸೇರ್ಪಡೆ ಆಗ್ತಾರೆ ಅಂತ. ಸೊ ಒಂದು 10 ದಿವಸದೊಳಗಡೆ ನಿಮಗೆ ಒಂದು ಪರ್ಫೆಕ್ಟ್ ಇದನ್ನೇ ಅವರು ಯಾವುದು ಕಂಡೀಷನ್ ಇಲ್ಲಿ ಬರೋರು ಕೇಳಿಲ್ಲ, ನಾವು ಯಾವುದು ಕಂಡೀಷನ್ ಹಾಕಿಲ್ಲ. ಪರಿಸ್ಥಿತಿಗೆ ಅನುಗುಣವಾಗಿ ಏನು ನಾನು ಅವ್ರು ಬರ್ತಾರೆ ಅಂತಲೂ ಹೇಳ್ತಾ ಇಲ್ಲ, ಇನ್ನೊಬ್ಬರು ಬರಲ್ಲ ಅಂತಲೂ ಹೇಳ್ತಾ ಇಲ್ಲ. ಸಾಕಷ್ಟು ಜನ ಸೊ ಒಂದು ಭಾಳ ಆದಷ್ಟು ಬೇಗ ತೀರ್ಮಾನ ತಗೊಳ್ತಾರೆ. ನಾವು ಯಾವುದು ಅದನ್ನು ಮಾತಾಡಿಲ್ಲ, ಚರ್ಚೆ ಆಗಿಲ್ಲ. JDS ಇಂದ ಕೆಲವರು ಬರೋರು ಇದ್ದಾರೆ, ಬಟ್ ಅದು ಇನ್ನೊಂದು 10 ದಿವಸದೊಳಗಡೆ ತೀರ್ಮಾನ ಮಾಡ್ತಾರೆ. ಅವರು ಜನತಾದಳನ ಅಲ್ಲಿ ವಾತಾವರಣ ಸರಿ ಇಲ್ಲ ಅಂತ ಅಲ್ಲಿಂದ BJPಗೆ ಹೋದರು. ಈಗ ತಿರ್ಗಾ BJP JDS ಒಂದಾದ್ಮೇಲೆ ಇವರು ಇಲ್ಲಿ ಪ್ರಮುಖವಾಗಿ ಮಂಡ್ಯದಲ್ಲಿ BJPಯವ್ರಿಗೆ ಏನು ನಡೀತದೆ, BJPಯವ್ರದ್ದು ಏನು ನಡೀತದೆ ಪಾಪ. ಅವರು ಕಳೆದ 50 ವರ್ಷದಿಂದ BJPನ ಕಟ್ಕೊಂಡು ಬಂದಿದ್ದಾರೆ. ಈಗ ಅವ್ರಿಗೆ ಏನು ಪ್ರಾಮುಖ್ಯತೆ ಸಿಗುತ್ತೆ ಇಲ್ಲಿ ಜನತಾದಳ ಸಹಜವಾಗಿ ರಾಜ್ಯದ ಹೈಕಮಾಂಡು, ರಾಷ್ಟ್ರದ ಹೈಕಮಾಂಡ್ ಎಲ್ಲ ಜನತಾದಳದವ್ರಿಗೆ ಪೂರ್ತಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟರೆ ಪರವಾಗಿಲ್ಲ. ಈಗ ಅದು ಯಾರೋ ಮೊನ್ನೆ BJPಯವ್ರು ಹೇಳ್ತಿದ್ರು, ನಾವು ಇಲ್ಲಿವರೆಗೆ ಕಾಂಗ್ರೆಸ್ನವರು ಅನುಭವಿಸ್ತಾ ಇದ್ರು ಅಂತಿದ್ದು, ಮಧ್ಯದಲ್ಲಿ ಈ ಥರ ನೀವು ಸಪೋರ್ಟ್ ಮಾಡಿ ಈಗ ನಾವು ಅನುಭವಿಸೋವಂಥ ಪರಿಸ್ಥಿತಿ ಬಂದಿದೆ. ಸೊ ಎಲ್ಲ ಇದನ್ನು ನಮಗೆ ಬೇಕು ಅಂತಾರೆ ಅಂತ. ಹಂಗೆ ಅವರವರ ಈಗ ಜೊತೆ ಹೋದ್ಮೇಲೆ ಅವ್ರು ಅನುಭವಿಸ್ತಾರೆ. ಇಲ್ಲ, ನಮ್ದೇನು ಆಪರೇಷನ್ ಹಸ್ತಾ ಇಲ್ಲ. ವಾಲಂಟಿಯರ್ ಆಗಿ ಅಲ್ಲಿ ವಾತಾವರಣ ಅವರಿಗೆ ಸರಿ ಇಲ್ಲ ಅಂದಾಗ ಬರ್ಬೋದು. ನನ್ನ ಹತ್ರ ಮಾತಾಡಿಲ್ಲ. ಈ ಮುಖ್ಯಮಂತ್ರಿ ಹತ್ರ ಹೋಗಿದ್ದಾರೆ ಅಂತ ನೀವೆಲ್ಲ ನಿಮ್ಮ ಹತ್ರ ನಾನು ಅನ್ಕೊಂಡೆ ನೀವೆಲ್ಲ ಮಾತಾಡಿರ್ಬೋದು ಅಂತ ನಾನು ಇಷ್ಟೆಲ್ಲ ಹೇಳ್ಬಿಟ್ಟೆ. ಅಲ್ಲ ಸರಿ, ನನಗೂ ಈಗ ನಾನು ನೀವೆಲ್ಲ ನಮ್ಮ ಹುಡುಗರು ಅನ್ಕೊಂಡ್ಬಿಟ್ಟು ಅಭಿಮಾನದಿಂದ ನೀವೆಲ್ಲ ಮಾತಾಡಿರ್ಬೋದು ಅಂತ ಹೇಳ್ಬಿಟ್ಟೆ. ನಂಗೆ ಏನು ವಿಚಾರನೇ ಗೊತ್ತಿಲ್ಲ. ಇಲ್ಲ, ನನ್ನ ಹತ್ರ ಇಲ್ಲಿವರೆಗೆ ಚರ್ಚೆ ಮಾಡಿಲ್ಲ,
ಬಟ್ ನಡೀತಾ ಸೊ ಆಸಕ್ತಿ ಇದೆ ಅಂತ ಅನ್ಕೊಂಡಿದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.